ನಮಸ್ತೆ ಎಲ್ರಿಗೂ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ನನ್ನ ಹಸ್ಬೆಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಇರೋದ್ರಿಂದ ಇಬ್ಬರೂ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ಹೋಗಿದ್ದ ದೇವಸ್ಥಾನ ಬಂದು ಬನಶಂಕರಮ್ಮನ ಟೆಂಪಲ್ಲು. ಆ್ಯಕ್ಚುಲಿ ಈ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ. ನಾನು ಪ್ರತಿ ಶುಕ್ರವಾರ ಈ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬರ್ತೀನಿ. ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಇಬ್ಬರು ಮನೆಗೆ ಬಂದ್ವಿ. ಒಳ್ಳೆ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಇಬ್ಬರು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಅವರು ಕೂಡ ಹೊರಗಡೆ ಹೋಗಬೇಕು ಅಂತ ಹೊರಗಡೆ ಹೋದರು. ದೆನ್ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಒಂದು ಸ್ವಲ್ಪ ಸಾಂಬಾರು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಮುಗಿಸಿದ್ವಿ. ಆ್ಯಂಡ್ ಸಂಜೆ ನಮ್ಮ ಮನೇಲಿ ಫಂಕ್ಷನ್ ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಫಂಕ್ಷನ್ನ ಸೆಲೆಬ್ರೇಟ್ ಮಾಡ್ತೀವಿ. ಯಾವುದೇ ಬರ್ಡೇ ಇರ್ಬೋದು, ಏನೇ ಫಂಕ್ಷನ್ ಇದ್ದರೂ ನಾವು ಎಲ್ಲ ಒಟ್ಟಿಗೆ ಸೇರ್ತೀವಿ. ಹಾಗೆಯೇ ಇವತ್ತು ಕೂಡ ಎಲ್ಲರೂ ಸೇರ್ತಿದ್ವಿ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ನೈಟಿಗೆ ಚಿಕನ್ ಬಿರಿಯಾನಿ ಮತ್ತು ಸಾಂಬಾರು, ಅನ್ನ ರಸಮ್ ಮಾಡು ಅಂತ ಹೇಳಿದರು. ಸೊ ಅದನ್ನು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಕೂಡ. ಸೊ ಅದಕ್ಕೋಸ್ಕರ ಈರುಳ್ಳಿನ ಒಂದು ಹಚ್ಕೊತಾ ಇದ್ದೀನಿ. ಒಂದು 10 ಈರುಳ್ಳಿ ಹಚ್ಕೊತಾ ಇದ್ದೀನಿ. ಜೊತೆಗೆ ಒಂದು 10 ಟೊಮೆಟೊ ಹಚ್ಕೋಬೇಕಾಗುತ್ತೆ. ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಬೇಕು. ನಾನು ಮಾಡ್ತಿದ್ದೀವಿ ಒಂದು 20 ಜನಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಇಷ್ಟು ಹಚ್ಕೊತಾ ಇದ್ದೆ. ಮತ್ತು ಒಂದು 10 ಟೊಮೊಟೊನ ಹಚ್ಕೊತಾ ಇದ್ದೀನಿ. ಚಿಕ್ಕ ಟೊಮೆಟೊ ಆಗಿರೋದ್ರಿಂದ ಸಾಕಿಷ್ಟು. ಮತ್ತೊಂದು ಸ್ವಲ್ಪ ಒಂದು 10-15 ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆ ಇಟ್ಟು ಒಂದು 8 ಸ್ಪೂನು ಎಣ್ಣೆ ಹಾಕ್ಕೊಂಡು 2 ಸ್ಪೂನು ತುಪ್ಪ ಹಾಕ್ಕೊತಿದ್ದೀನಿ. ಈಗ ಆಲ್ಮೋಸ್ಟ್ ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಆಲ್ಮೋಸ್ಟ್ ಕಾದಿದೆ. ಈಗ ಒಂದು 2 ಚಕ್ಕೆನ ಚೆನ್ನಾಗಿ ಸಣ್ಣದಾಗಿ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 2 ಚಕ್ಕೆನ. ಅದಾದಮೇಲೆ ಪಲಾವ್ ಎಲೆ ಸಾಮಾನು ಹಾಕ್ತಿದ್ದೀನಿ. ಅದಾದಮೇಲೆ ಒಂದು 4 ಏಲಕ್ಕಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು 5 ಲವಂಗ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಒಂದು 8ರಿಂದ 9 ನಾನು ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 10 ಈರುಳ್ಳಿ ಹಾಕಿದ್ದೀನಿ. ಚಿಕ್ಕದಾಗಿರೋದ್ರಿಂದ, ದೊಡ್ಡದಾದರೆ ಒಂದು 5 ಆದರೆ ಸಾಕು. ಆ್ಯಂಡ್ ಟೊಮೊಟೊನೂ ಅಷ್ಟೇ, ನಾನು ಚಿಕ್ಕದಾಗಿರೋದ್ರಿಂದ 10 ಹಾಕ್ಕೊತಿದ್ದೀನಿ. ದೊಡ್ಡದಾದರೆ ಒಂದು 6 ಸಾಕು ಟೊಮೆಟೊ. ಬಿಕಾಸ್ ನಾವು ಮೊಸರು ಹಾಕೋದ್ರಿಂದ ಬಿರಿಯಾನಿಗೆ ಜಾಸ್ತಿ ಟೊಮೆಟೊ ಹಾಕೋದೇನು ರಿಕ್ವೈರ್ಮೆಂಟ್ ಇಲ್ಲ, ಓಕೆನಾ. ಬಿಕಾಸ್ ತುಂಬ ಹುಳಿ ಬಂದುಬಿಡತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಒಂದು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ನೀವು ಅಂಗಡಿನಾದರೂ ತೊಗೊಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ತೊಳೆದು ರುಬ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಬೇಯಬೇಕು. ನೋಡಿ ಆಲ್ಮೋಸ್ಟ್ ಇವಾಗ ಬೆಂದಿದೆ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಚಿಕನ್ ಹಾಕೋಣ. ನಾನು ಮಾಡ್ತಾ ಇರೋದು 3 kg ಆಗಿರೋದ್ರಿಂದ 2 kg ಚಿಕನ್ ಬೇಕಾಗತ್ತೆ. ಸೊ ಅದಕ್ಕೆ 2 kg ಚಿಕನ್ನ ಚೆನ್ನಾಗಿ ಒಂದು 4ರಿಂದ 5 ಸತಿ ಚೆನ್ನಾಗಿ ಚಿಕನ್ನ ತೊಳ್ಕೊಬೇಕಾಗತ್ತೆ. ನಾನು ಚಿಕನ್ ತೊಳಿಬೇಕಾದ್ರೆ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು ಹಾಕೊಂಡು ತೊಳ್ಕೊತೀನಿ ಯಾವಾಗ್ಲೂ. ಯಾಕೆ ಅಂದರೆ ಚಿಕನ್ನು ಸ್ಮೆಲ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಆ ಸ್ಮೆಲ್ಲು ಹೋಗುತ್ತೆ. ಆ್ಯಂಡ್ ಏನೇ ಗಲೀಜಿದ್ರು ಕೂಡ ಅದರಲ್ಲಿ ಕ್ಲಿಯರ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬರೋ ಟೈಮಲ್ಲಿ ನಾವು 1.5 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. 1.5 ಸ್ಪೂನ್ ಆದರೆ ಸಾಕು. ನಾನು 20 ಮೆಂಬರ್ಸ್ ಮಾಡೋದ್ರಿಂದ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಚಿಕನ್ ಮಾಡಬೇಕಾದ್ರೆ ನಾವು ಏನೇ ಐಟಮ್ಸ್ ಹಾಕಿರ್ತೀವಿ, ಈರುಳ್ಳಿ, ಟೊಮೆಟೊ, ಆ ಥರ ಎಲ್ಲ ಐಟಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀನ, ಅದೆಲ್ಲ ಹಾಕಿದಾಗ್ಲೇ ಒಗ್ಗರಣೆ ಟೈಮಲ್ಲೇ ಚಿಕನು ಚೆನ್ನಾಗಿ ಬೇಯ್ಕೋಬೇಕು. ರೈಸ್ ನಾನು ಅಕ್ಕಿ ಹಾಕಿದ್ಮೇಲೆ ಚಿಕನ್ ಬೇಯಿಸ್ತೀನಿ ಅಂದರೆ ಅದು ಆಗಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಲಿ ಕೂಡ. ಇದು ಚೆನ್ನಾಗಿ ಬೇಯಿಸೋಣ. ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇರಬೇಕು. ಸ್ವಲ್ಪ ಹೊತ್ತು ಹೀಗೆ ಬಿಡೋಣ, ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಚೆನ್ನಾಗಿ ಬೇಗ ಬೇಯುತ್ತೆ ಕೂಡ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಬೇಕಿದು. ಚೆನ್ನಾಗಿ ಬೇಯ್ತದೆ. ಇವಾಗ ನಾನು ಚಿಕನ್ ಬಿರಿಯಾನಿ ಮಸಾಲನ ಹಾಕ್ಕೊತಿದ್ದೀನಿ. ನಾನು 20 ಮೆಂಬರ್ಸ್ ಮಾಡ್ತಾರೋದ್ರಿಂದ ಒಂದು 4 ಪ್ಯಾಕೆಟ್ಸ್ ಹಾಕ್ಕೊತಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕಾಗುತ್ತೆ ಅದು ಹಾಕ್ಕೊಬೋದು. ಕೆಲವರು ಬಿರಿಯಾನಿ ಮಸಾಲ ಕೂಡ ಮನೇಲಿ ಮಾಡ್ಕೊತಾರೆ. ನಾನು ಬಿರಿಯಾನಿ ಮಸಾಲ ಎಲ್ಲ ಏನೂ ಮಾಡಲ್ಲ. ಸೊ ನಾನು ಅಂಗಡಿನೇ ತೊಗೊಬಂದು ಹಾಕೋದು. ಚಿಕನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ.
ಚಿಲ್ಲಿ ಪೌಡರ್ ಬಂದು ಡಿಪೆಂಡ್ಸ್ ಅಪಾನು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಕಮ್ಮಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಜಾಸ್ತಿ ಹಾಕೋಬೇಕಾಗತ್ತೆ. ನಿಮ್ಮ ಖಾರದ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು, ಕಮ್ಮಿ ತಿಂತೀನಿ ಅಂದರೆ ಕಮ್ಮಿ ಹಾಕ್ಕೊಬೋದು. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ಲ, ಕಲರೇ ಚೇಂಜ್ ಆಗಿಬಿಡುತ್ತೆ ಬಿರಿಯಾನಿ ಪೌಡರ್ ಹಾಕಿದ್ರಿಂದ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಬೇಯಬೇಕು ಇದು ಕೂಡ. ಈಗ ಅದು ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ ಚೆನ್ನಾಗಿ ಬೇಯಲಿ. ಇವಾಗ ನೋಡಿ ಆಲ್ಮೋಸ್ಟ್ ಬೆಂದಿದೆ ಚಿಕನ್ ಕೂಡ. ನೋಡಿ ಎಲ್ಲ ಕಲರೇ ಚೇಂಜ್ ಆಗಿದೆ. ಆ ಮಸಾಲೆ ಕ್ವಾಂಟಿಟಿ ಎಲ್ಲ ಚಿಕನ್ಗೆ ಹಿಡ್ದಿದೆ. ನೋಡಿ ನೀಟಾಗಿ ಹಿಡಿತಾ ಇದೆ. ಈಗ ಸ್ವಲ್ಪ ಹೊತ್ತು ಬಿಡೋಣ ಇದನ್ನ. ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ, ಚಿಕನ್ ಫುಲ್ ಬೆಂದಿದೆ. ಈಗ ನಾವು ಮೊಸರು ಹಾಕ್ಕೋಬೇಕಾಗತ್ತೆ. ನಾನು ಟೊಮೆಟೊ ಹಾಕ್ಕೊಂಡಿರೋದ್ರಿಂದ ಮೊಸರು ಸ್ವಲ್ಪನೇ ಹಾಕ್ಕೊತೀನಿ, ಬಿಕಾಸ್ ಹುಳಿ ಬರಬಾರ್ದು ಅಂತ. ಸೊ 1/4 ಲೀಟ್ರ್ ಮೊಸರು ಹಾಕ್ಕೊಬೇಕು. ಕ್ವಾಂಟಿಟಿ ಮೇಲೆ ಡಿಪೆಂಡು. ನೀವು ಸ್ವಲ್ಪ ಮಾಡ್ತಿದ್ದಾಗ ಒಂದು 3ರಿಂದ 4 ಜನಕ್ಕೆ ಮಾಡ್ಬೇಕಾದ್ರೆ ಇನ್ನೂ ಕಮ್ಮಿ ಹಾಕ್ಕೊಬೇಕು. 1/4 ಲೀಟ್ರ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ ಮೊಸರು. ಈಗ 1/4 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕೂಡ ಮಿಕ್ಸ್ ಆಗಲಿ. ಈಗ ಆಲ್ಮೋಸ್ಟ್ ಚಿಕನ್ ಎಲ್ಲ ಬೆಂದಿದೆ, ಮಸಾಲೆ ಕೂಡ ಹಿಡ್ದಿದೆ. ಸೊ ಇವಾಗ ನಾನು ಅಕ್ಕಿ ಹಾಕ್ಕೊತಿದ್ದೆ. ನಾನು 3 kg ಅಕ್ಕಿನ ಆಗಲೇ ತೊಳೆದು ನೆನೆಸಿ ಇಟ್ಟಿದ್ದೆ. ಸೊ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀವು ಅಕ್ಕಿ ಹಾಕಿದ್ರಲ್ಲ, ಈ ಪಾತ್ರೆಯಲ್ಲಿ ಹಾಕಿದ್ದೀನಲ್ಲ, ಈ ಪಾತ್ರೆಯಲ್ಲಿ 2 ಸತಿ ನೀರು ಹಾಕಿದ್ರೆ ಫುಲ್ಲು ಸರಿ ಹೋಗುತ್ತೆ. ನಾನು ಆ ಪಾತ್ರೆ ಫುಲ್ ಅಕ್ಕಿ ಇತ್ತು, ಈಗ ಆ ಪಾತ್ರೆ ಫುಲ್ 2 ಸತಿ ನೀರು ಹಾಕ್ಕೊತೀನಿ. ಸೊ ಕೆಲವರು 1 ಲೋಟಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡ್ರು ಆಗಲೂ ಗೊತ್ತಾಗುತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ನೀರು ಹಾಕ್ಕೋಬೇಕು ಅಂತ. ನೋಡಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಸ್ವಲ್ಪ ಅಕ್ಕಿ ಕುದಿ ಬರಬೇಕು. ಅಕ್ಕಿ ಹಾಕಿದಾಗಲೇ ಸ್ವಲ್ಪ ಹುರಿದು ಇದು ಮಾಡ್ಕೊಬೇಕಾಗತ್ತೆ. ಈಗ ಚೆನ್ನಾಗಿ ಕುದಿ ಬರಲಿ. ನೋಡಿ ಇವಾಗ ಕುದಿ ಬರ್ತಾಯಿದೆ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಆ ಪಾತ್ರೆಯಲ್ಲಿ 2 ಪಾತ್ರೆ ನೀರು ಹಾಕ್ಕೋಬೇಕು ನಾನು. ಸೊ 2 ಪಾತ್ರೆ ನೀರು ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1 ಪಾತ್ರೆ ಹಾಕ್ಕೊಂಡಿದ್ದೆ. ನೀರು ಹಾಕೋಕ್ಕೆ ಮುಂಚೆ ನೀರನ್ನ ಬಿಸಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಕ್ಕಿ ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ಅದಕ್ಕೋಸ್ಕರ ಈಗ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ಬಿರಿಯಾನಿ ಕೂಡ ಸಕ್ಕತ್ತಾಗಿ ಬಂದಿತ್ತು. ಎಲ್ರಿಗೂ ತುಂಬ ಇಷ್ಟ ಆಯಿತು. ನೋಡಿ ಎಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿ ಬರಲಿ. ನೋಡಿ ಆಲ್ಮೋಸ್ಟ್ ಕುದ್ದಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ರೈಸು ಬೇಯೋವರೆಗೂ ಇದು ಮಾಡಬೇಕಾಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಉಪ್ಪು ಹಾಕಿದ್ದೆ ಚಿಕನ್ ಬೇಯಕ್ಕೆ. ಚಿಕನ್ಗೆ ಹಿಡ್ದಿದೆ. ಇವಾಗ ರೈಸಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಪುದೀನ ತೊಳೆದು ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ, ಅದನ್ನೇನು ಕಟ್ ಮಾಡಿಲ್ಲ. ಹಾಕ್ಕೊಂಡು ಚೆನ್ನಾಗಿ ಬೇಯಲಿ. ನೀವು ಉಪ್ಪನ್ನ ಕೂಡ ನೀವು ಟೇಸ್ಟಿಗೆ ತಕ್ಕಂಡು ಹಾಕ್ಕೋಬೇಕು, ಬಿಕಾಸ್ ನಾನು ಹೇಳಿದ್ರೆ ಕ್ವಾಂಟಿಟಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಈಗ ಚೆನ್ನಾಗಿ ಬೇಯಲಿ. ಹಾಗೆ ಆರಾಮ್ಸೆ ಬೇಯ್ತಾ ಇದೆ ಚೆನ್ನಾಗಿ. ನೀವು ಚಿಕನ್ ಬಿರಿಯಾನಿಗೆ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು. ನಾನು ನಿಂಬೆಹಣ್ಣು ಹಾಕಿಲ್ಲ, ಯಾಕಂದರೆ ಈಗಾಗಲೇ ಮೊಸರು ಮತ್ತು ಟೊಮೆಟೊ ಹಾಕಿರೋದ್ರಿಂದ ನಾನು ನಿಂಬೆಹಣ್ಣು ಹಾಕೋಕ್ಕೆ ಹೋಗಿಲ್ಲ. ನಿಂಬೆಹಣ್ಣು ಆಪ್ಷನಲ್ ನಿಮಗೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇವಾಗ ನೋಡಿ ಆಲ್ಮೋಸ್ಟ್ ಕುದಿ ಬರ್ತಿದೆ ಸೈಡಲ್ಲೆಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಲ್ಮೋಸ್ಟ್ ರೈಸು ಬೇಯೋದಕ್ಕೆ ಬಂದಿದೆ. ಓಕೆನಾ? ಇವಾಗ ನಾವು ದಮ್ ಕಟ್ಬೋದು. ಈಗ ದಮ್ ಕಟ್ಟೋಕ್ಕೆ ಆ ಪಾತ್ರೆನ ಕೆಳಗೆ ಇಳಿಸ್ಕೊಳ್ಳೋಣ. ಇಳಿಸ್ಕೊಂಡು ಒಂದು ತವನ ಗ್ಯಾಸ್ ಮೇಲೆ ಇಡೋಣ. ಈಗ ತವ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಡಬೇಕಾಗತ್ತೆ. ನೀವು ತವ ನೋಡ್ಕೊಬೇಕು ಸೈಜು, ಯಾಕಂದರೆ ನಾವು ಪಾತ್ರೆ ಸೈಜ್ ಮೇಲೆ ತವ ಇಟ್ಕೋಬೇಕಾಗತ್ತೆ. ಇವಾಗ ತವ ಇಟ್ಟಿದ್ದೀನಿ, ಇದನ್ನು ನೀಟಾಗಿ ಪಾತ್ರೆ ಇಟ್ಕೊಳ್ಳೋಣ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ವೆಯ್ಟ್ ಇಡಬೇಕು. ನಾನು ಅದಕ್ಕೆ ನೀರಿಟ್ಟಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಬಿರಿಯಾನಿ. ಈ ಥರ ಆಗಿತ್ತು, ತುಂಬ ಚೆನ್ನಾಗಾಯಿತು ಬಿರಿಯಾನಿ. ನೆಕ್ಸ್ಟ್ ಬಂದು ಚಿಕನ್ ಸಾಂಬಾರು ಮಾಡೋ ರೆಸಿಪಿ ಇದು. ಒಂದು ಕುಕ್ಕರ್ಗೆ
ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗಿದೆ. ಇವಾಗ 1 kg ಚಿಕನ್ ಹಾಕ್ಕೊತಾ ಇದ್ದೀನಿ. 1 kg ಚಿಕನ್ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ 2 kg ಹಾಕ್ಕೊಂಡಿದ್ದೆ ಬಿರಿಯಾನಿಗೆ. ಸೊ ಇದಕ್ಕೆ 1 kg ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಕನ್ ಬೇಯಲಿ. ಈಗ ನೋಡಿ ಆಲ್ಮೋಸ್ಟ್ ಚಿಕನ್ನು ನೀರು ಬಿಟ್ಕೊಂಡಿದೆ. ಈ ಥರ ನೀರು ಬಿಟ್ಕೊಂಡಾಗ ಉಪ್ಪು ಹಿಡಿದಿರುತ್ತೆ, ನೀಟಾಗಿ ಚಿಕನ್ನು ಬೆಂದಿರುತ್ತೆ. ಇವಾಗ ನಾನೊಂದು ಮಸಾಲೆ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆಗೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿದ್ದೆ. ಈ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ಫುಲ್ ಮಿಕ್ಸ್ ಮಾಡಿ ಇಡೋಣ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಈ ಮಸಾಲೆನೂ ಕೂಡ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕಲ್ವ. ಸೊ ಅದಕ್ಕೋಸ್ಕರ ಖಾರ ಉಪ್ಪು ಎಲ್ಲ ಹಾಕಿ ಮಾಡಿರೋದಲ್ಲ. ಸೊ ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು. ಅದ್ರ ಪಾಡಿಗೆ ಅದು ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಬಂದು ತೆಂಗಿನಕಾಯಿ, ಒಂದು ಸ್ವಲ್ಪ ಹುರ್ಗಡ್ಲೆ, ಮತ್ತು ಗಸಗಸೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಟೊಮೆಟೊ, ಚಿಕನ್ ಸಾಂಬಾರು ಪೌಡರು. ಚಿಕನ್ ಸಾಂಬಾರು ಕೂಡ ನಾನು ಮನೇಲಿ ಮಾಡ್ಕೊತೀನಿ. ಅದನ್ನೆಲ್ಲ ರುಬ್ಕೊಂಡು ಈಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗಟ್ಟಿ ಇದೆ ಅಲ್ಲ, ನೀವು ಇದನ್ನು ಗಟ್ಟಿಯಾಗಿ ಹೀಗೆ ಗ್ರೇವಿ ಥರ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಮಾಡ್ಬೋದು. ಬಟ್ ನಾನು ಸಾಂಬಾರು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಇದಕ್ಕೆ. ನೋಡಿ ಇವಾಗ ನೀಟಾಗಿ ನೀರು ಹಾಕ್ಕೊಬೇಕು. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾನು ತೆಳ್ಳಗೆ ಮಾಡೋದ್ರಿಂದ ಸಾಂಬಾರು 2 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚಿಕ್ಕ ಚೊಂಬು, ಅದಕ್ಕೋಸ್ಕರ 2 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಡೋಣ. ಈಗ ಮಿಕ್ಸ್ ಆಗಲಿ ಚೆನ್ನಾಗಿ. ನೋಡಿ ಈಗ ನಾನು ಒಂದು ಪ್ಯಾಕೆಟ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನಾನು ಯೂಶಲಿ ಯೂಸ್ ಮಾಡಲ್ಲ ಚಿಕನ್ ಮಸಾಲ ಎಲ್ಲ. ಇವಾಗ ಟೇಸ್ಟಿಗೆ ಬರಲಿ ಅಂತ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಅದಾದಮೇಲೆ ಇದನ್ನು ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾನು. ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತದೆ. ಇದು ಚೆನ್ನಾಗಿ ಬೇಯೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ. ಇದು ಚೆನ್ನಾಗಿ ಕುದೀಲಿ. ಸೊ ನಾನು ಕುಕ್ಕರ್ನೇನು ಕ್ಲೋಸ್ ಮಾಡಲ್ಲ. ನಾರ್ಮಲ್ ಚಿಕನ್ ಆಗೋದ್ರಿಂದ ಇದನ್ನು ಹಾಗೆ ಬೇಯಿಸ್ತೀನಿ. ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಚಿಕನ್ ಜಾಸ್ತಿ ಬೆಂದು ಹೋಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಬೇಯಿಸ್ತೀನಿ. ನೋಡಿ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ. ಈಗ ಆಲ್ಮೋಸ್ಟ್ ಬೆಂದಿದೆ ನೋಡಿ, ನೀಟಾಗಿ ಬೆಂದಿದೆ. ಎಣ್ಣೆ ಕೂಡ ಬಿಟ್ಕೊಂಡಿದೆ. ಸೊ ಆಲ್ಮೋಸ್ಟ್ ಸಾಕು ಅನಿಸುತ್ತೆ. ಆ್ಯಂಡ್ ಇವತ್ತಿನ ಔಟ್ಲುಕ್ ಬಂದು ನಂದು ಹೀಗಿತ್ತು. ನಾನು ಈ ಲಂಗ ದಾವಣಿನ ಹೊಲಿಸಿರೋದು ಸೀರೆ ತೊಗೊಂಡು ಹೊಲಿಸಿದ್ದೀನಿ. ವೇಲು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದು ನನ್ನ ಹಸ್ಬೆಂಡ್ ಫೋಟೋ ಆಗಿರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.